नमस्ते बच्चों, शुभोदय। तो आज 9वीं कक्षा को जो 5वां पाठ मौसी, इस पाठ के बारे में जो इस कक्षा में उसके बारे में हम जानकारी प्राप्त करेंगे, है ना बच्चों। देखिए, ये पाठ शुरुआत करने से पहले जो इस पाठ लिखा हुआ लेखक के बारे में हम जानकारी प्राप्त करेंगे। देखिए, लेखक का परिचय, जो मौसी पाठ जो लिखा हुआ लेखक का नाम भीष्म साहनी। भीष्म साहनी। देखिए, भीष्म साहनी जी का जो परिचय किताब में है। भीष्म साहनी सन 1915 अगस्त 7 को रावलपिंडी में भीष्म साहनी का जन्म हुआ। MA PhD तक इन्होंने शिक्षा पाई है। साहनी जी हिंदी, अंग्रेजी, संस्कृत, रूसी, पंजाबी आदि भाषाओं के ज्ञात है। इन भाषाओं की इनकी अनेक रचनाएं प्रकट हुई है। विशेषकर आम आदमी का जीवन इनकी रचनाओं में अंकित हुआ है। झरोखे, कड़िया, तमस, बसंती आदि इनके उपन्यास है। भाग्य रेखा, भटकते राह, वाडयुग, शोभा यात्रा आदि कहानी संग्रह है। भीष्म साहनी जी ने जीवनियां भी लिखी है। यथा भाई बलराज, अपनी बात, कबीर कड़ा, बाजार में, माधवी, मुहावजे आदि नाटक है। शिरोमणि पुरस्कार, साहित्य अकादमी पुरस्कार, सोवियत लैंड नेहरू पुरस्कार इत्यादि से शोभित है। समझ गए बच्चों। देखिए, जिसका अर्थ, भीष्म साहनी जी का जन्म 1915 अगस्त 7 को रावलपिंडी में तो जन्म हुआ था। कहा जन्म हुआ? रावलपिंडी में। ನೋಡಿ, ಇವರು ಇಸ್ವಿಸನ್ 1915ನೇ ಇಸ್ವಿಯಲ್ಲಿ ಆಗಸ್ಟ್ ತಿಂಗಳ 7ನೇ ತಾರೀಕಿನದಂದು ರಾವಲಪಿಂಡಿ ಎಂಬ ಊರಲ್ಲಿ ಅಥವಾ ಸ್ಥಳದಲ್ಲಿ ಭೀಷ್ಮ ಸಾಹನಿಜಿಯವರು ಜನಿಸಿದರು। ಅರ್ಥವಾಯ್ತಾ ಮಕ್ಕಳೇ? ಎಷ್ಟರಲ್ಲಿ? 1915 ಆಗಸ್ಟ್ 7ರಂದು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ರಾವಲಪಿಂಡಿ ಅಲ್ಲಿ ಇವರು ಜನಿಸಿದರು। और इसका जो शिक्षा देखिए, MA PhD तक इन्होंने शिक्षा पाई है। ಇವರ ವಿದ್ಯಾಭ್ಯಾಸ, ವಿದ್ಯಾರ್ಹತೆ MA PhD तक इन्होंने शिक्षा पाई है। ಇವರು MA ಮತ್ತು PhD ಇವರು ಶಿಕ್ಷಣವನ್ನ ಮುಗಿಸಿದ್ದಾರೆ ಅಥವಾ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ। ಅಂದ್ರೆ ಮಾಸ್ಟರ್ ಆಫ್ ಆರ್ಟ್ಸ್ ಮತ್ತೆ PhD ಒಂದು ಫಿಲಾಸಫಿ ಅಂತ, ಡಾಕ್ಟರ್ ಆಫ್ ಫಿಲಾಸಫಿ ತರ ಇವರು ಈ ಎರಡು ಪದವಿಗಳನ್ನ ಇವರು ಪಡ್ಕೊಂಡಿದ್ದಾರೆ। साहनी जी हिंदी, अंग्रेजी, संस्कृत, रूसी, पंजाब आदि भाषाओं के ज्ञात है। ನೋಡಿ, ಇವರು ಬಹುಭಾಷಾ ಪಂಡಿತರು, ಬಹುಭಾಷಾ ವಿದ್ವಾಂಸರು। ಇವರು ಯಾವಾಗ ನೋಡಿ ಹಲವು ಭಾಷೆಗಳನ್ನು ಇವರು ಕಲ್ತಿದ್ದಾರೆ। ಮೊದಲದಾಗಿ ಹಿಂದಿ, ಅಂಗ್ರೇಜಿ ಅಂದ್ರೆ ಇಂಗ್ಲಿಷು, ಸಂಸ್ಕೃತ, ರೂಸಿ ಭಾಷೆ, ಪಂಜಾಬಿ ಇನ್ನು ಮುಂತಾಗಿರ್ತಕ್ಕಂಥ ಭಾಷೆಗಳನ್ನು ಇವರು ತಿಳಿದುಕೊಂಡಿದ್ದಾರೆ ಅಥವಾ ಬಲ್ಲವರಾಗಿದ್ದಾರೆ। ಇನ್ ಭಾಷಾओं की इनकी अनेक रचनाएं प्रकट हुई है। ಈ ಎಲ್ಲಾ ಭಾಷೆಗಳಲ್ಲಿ ಇವರು ಅನೇಕ ಕೃತಿಗಳು, ರಚನೆಗಳನ್ನು ಇವರು ಬರೆದಿದ್ದಾರೆ ಎಲ್ಲಾ ಭಾಷೆಗಳಲ್ಲಿ। ವಿಶೇಷकर ಅದರಲ್ಲಿ ವಿಶೇಷವಾಗಿ ಆಮ್ ಆದ್ಮಿ ಕಾ ಜೀವನ್ इनकी रचनाओं में अंकित हुआ है। ಎಲ್ಲಾ ಭಾಷೆಗಳಲ್ಲಿ ಇವರು ಅದರಲ್ಲಿ ವಿಶೇಷವಾಗಿ ಇವರು ಆಮ್ ಆದ್ಮಿ ಕಾ ಜೀವನ್, आम आदमी, देखिए आम आदमी, आम आदमी ಅಂದ್ರೆ ಏನು ಅರ್ಥ? ಆಮ್
ಜೀವನದ ಬಗ್ಗೆ ಅಂದ್ರೆ ಜನಸಾಮಾನ್ಯರ ಎಲ್ಲರಿಗೂ ಹೋಲಿಕೆಯಾಗಿರ್ತಕ್ಕಂಥ ಅಂದ್ರೆ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥ ಎಲ್ಲಾ ಜನಸಾಮಾನ್ಯರಿಗೆ ಅನ್ವಯವಾಗಿರ್ತಕ್ಕಂಥ ಅದಕ್ಕೆ ನಾವು ಆಮ್ ಆದ್ಮಿ ಅಂತ ಕರಿತೀವಿ. ಅಂದ್ರೆ ಜನಸಾಮಾನ್ಯರಿಗೆ ಅಥವಾ ಶ್ರೀ ಸಾಮಾನ್ಯರಿಗೆ ಜೀವನ್ ಇನ್ಕಿ ರಚನಾओं में अंकित हुआ है. ಹಾಗಾಗಿ ಈ ಸಾಮಾನ್ಯ ಜನರ ಒಂದು ಜೀವನ ಚರಿತ್ರೆಯನ್ನ, ಜೀವನದ ಒಂದು ಬದುಕಿನ ಒಂದು ಜೀವನವನ್ನ ಅವರು ಇವರ ರಚನೆಗಳಲ್ಲಿ ಮುಖ್ಯ ಉದ್ದೇಶವನ್ನು ಇಟ್ಟುಬಿಟ್ಟು ಇವರು ಬರಿತಾ ಇದ್ದಾರೆ. ಅಂದ್ರೆ ಸಾಮಾನ್ಯ ಜನರ ಬದುಕಿನ ಜೀವನದ ಚಿತ್ರಣವನ್ನು ಇವರು ತಮ್ಮ ಕೃತಿಯಲ್ಲಿ, ತಮ್ಮ ರಚನೆಯಲ್ಲಿ ಇವರು ಬರಿತಾ ಇದ್ದಾರೆ. ಜರೋಕೆ, ಕಡಿಯಾ, ತಮಸ್, ಬಸಂತ್ ಆದಿ ಇನ್ಕೆ ಉಪನ್ಯಾಸ ಹೈ. ಇವ್ರು ಬರೀತಕ್ಕಂತ ಉಪನ್ಯಾಸಗಳು, ಉಪನ್ಯಾಸ ಅಂದ್ರೆ ಕಾದಂಬರಿ. ಉಪನ್ಯಾಸ ಅಂದ್ರೆ ಕಾದಂಬರಿ, ಹಿಂದಿಯಲ್ಲಿ ಉಪನ್ಯಾಸ. ನಾವು ಇಂಗ್ಲಿಷ್ ನಲ್ಲಿ ನಾವೆಲ್ ಅಂತ ಕರಿತೀವಲ್ಲ, ಹಾಗೆ ಹಿಂದಿಯಲ್ಲಿ ಉಪನ್ಯಾಸ ಅಂದ್ರೆ ಕಾದಂಬರಿಗಳು. ಇವರು ಅನೇಕ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ನೋಡಿ. ಜರೋಕೆ, ಕಡಿಯಾ, ತಮಸ್, ಬಸಂತಿ ಇನ್ನು ಮುಂತಾಗಿರ್ತಕ್ಕಂಥ ಕಾದಂಬರಿಗಳನ್ನು ಇವರು ಬರೆದರೆ ಭಾಗ್ಯರೇಖಾ, ಭಟಕ್ತಿರ, ವಾರ್ಡ್ಚೋ, ಶೋಭಾಯಾತ್ರ ಆದಿ ಕಹಾನಿ ಸಂಗ್ರಹ ಇವು ಬರೆತಕ್ಕಂಥ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳು, ಗ್ರಂಥಗಳು. ಭೀಷ್ಮ ಸಾನಿಜಿನೇ ಜೀವನಿಯಾ ಬಿ ಲಿಖಿ ಹೈ. ಇವರು ಕೆಲವು ಜೀವನ ಚರಿತ್ರೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಯಥಾ ಭಾಯಿ ಬಲರಾಜ್ अपनी बात, कबीर कड़ा, बाजार में, माधवी, मुहावजे आदि नाटक है. ನೋಡಿ ಇವರು ಕೆಲವು ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಅವು ಯಾವ ನೋಡಿ, ಯಥಾ ಭಾಯಿ ಬಲರಾಜ್, अपनी बात, कबीर कड़ा, बाजार में. ನೋಡಿ ಇದರಲ್ಲಿ ಕಬೀರ್ ಕಡಾ ಬಾಜಾರ್ ಮೇ ಒಂದು ಕನ್ನಡದಲ್ಲಿ ಕೂಡ ಒಂದು ಸಿನಿಮಾನ ಕೂಡ ಬಂದಿದೆ. ಕನ್ನಡದಲ್ಲಿ ಸಿನಿಮಾನ ಕೂಡ ಬಂದಿದೆ. ಯಾವ್ದಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸಂತೆಯಲ್ಲಿ ನಿಂತ ಕಬೀರ ಅಂತ ಹೇಳ್ಬಿಟ್ಟು. ನೀವು ನೋಡಿರ್ತೀರಾ, ಟಿವಿಯಲ್ಲೆಲ್ಲ ಬಂದಿರುತ್ತೆ. ಅದನ್ನ ನಟಿಸಿರ್ತಕ್ಕಂಥವ್ರು ಶಿವರಾಜ್ ಕುಮಾರ್ ಅವರು. ನೀವು ನೋಡಿಲ್ಲ ಇದ್ರೆ ಟಿವಿಯಲ್ಲಿ ಏನಾದ್ರು ಬಂದಾಗ ಅದನ್ನ ನೋಡಿ, ಅದನ್ನ ಬರೆದಿರ್ತಕ್ಕಂಥ ಮೂಲ ಗ್ರಂಥ ಕೃತಿ ಯಾವ್ದಪ್ಪ ಅಂದ್ರೆ ಭೀಷ್ಮ ಸಾನಿಜಿ ಅವರು ಬರೆದಿರ್ತಕ್ಕಂಥ ಕಬೀರ್ ಕಡಾ ಬಾಜಾರ್ ಎಂಬ ಒಂದು ಗ್ರಂಥದಲ್ಲಿ ಅಂಶವನ್ನ ಆಧಾರವಾಗಿಟ್ಟು ಆ ಸಿನಿಮಾವನ್ನ ಮಾಡಿರ್ತಾರೆ. ಅರ್ಥ ಆಯ್ತಾ? ಮುಹಾವಜೆ, ಸರಿ, ಮಾಧವಿ, ಮುಹಾವಜೆ ಆದಿ ನಾಟಕ ಇವು ಬರ್ತಕ್ಕಂಥ ನಾಟಕಗಳು. ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ನೆಹರು ಪುರಸ್ಕಾರ ಇತ್ಯಾದಿ ಶೋಭಿತ್ ಹೈ. ನೋಡಿ ಇವರಿಗೆ ಹಲವಾರು ಪುರಸ್ಕಾರಗಳು ಕೂಡ ಇವರಿಗೆ ಸಿಕ್ಕಿದಾವೆ. ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ನೆಹರು ಪುರಸ್ಕಾರ ಇತ್ಯಾದಿ ಇವೆಲ್ಲ ಕೂಡ ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು, ಬಿರುದುಗಳು. ಅಥವಾ ಮಕ್ಕಳೇ, ಈಗ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳು, ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಹೊಸ ಶಬ್ದಾರ್ಥಗಳನ್ನು ನೀವು ನೋಡಿ. ಈಗ ನೋಡಿ, ಇದರಲ್ಲಿದೆ ನಿಮ್ಮ ಪುಸ್ತಕದಲ್ಲಿ ಮೌಸಿ. ಮೌಸಿ ನೋಡಿ, ಮೌಸಿ ಮಾತಾ ಕಿ ಬಹನ್, ಮಾತಾ ಕಿ ಬಹನ್. ಮಾತಾ ಕಿ ಬಹನ್ ಅಂದ್ರೆ ನಿಮ್ಮ ತಾಯಿಯ ಸಹೋದರಿ. ನಿಮ್ಗೆ ಏನಾಗ್ಬೇಕಪ್ಪ? ವೆರಿ ಗುಡ್, ಚಿಕ್ಕಮ್ಮ ಅಂತ ಕರಿತೀವಿ, ಆಂಟಿ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಅದಕ್ಕೆ ನಾವು ಇಲ್ಲಿ ಮೌಸಿ ಅಂತ ಕೂಡ ಕರಿತೀವಿ, ಚಿಕ್ಕಮ್ಮ ಅಂತ ಕರಿತೀವಿ. ಕೆಲವೊಂದ್ ಕಡೆ ಚಿಕ್ಕಿ ಅಂತ ಕೂಡ ಕರಿತಿರ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಅವರು ಉಮ್ರ, ಉಮ್ರ ಅಂದ್ರೆ ನೋಡಿ ವಯ ಆಯು ಅಂತ ಹೇಳ್ಬಿಟ್ಟು, ಅಂದ್ರೆ ವಯಸ್ಸು, ಏಜ್ ಅಂತ ಕರಿತೀವಲ್ಲ, ಅದನ್ನ ನಾವು ಉಮ್ರ ಅಂತ ಕೂಡ ಕರಿತೀವಿ ಹಿಂದಿಯಲ್ಲಿ. ನೆಕ್ಸ್ಟ್ ಸಾಥ್ ದೇನ. ಸಾಥ್ ದೇನ ಅಂದ್ರೆ ಸಹಾಯತಾ ಕರ್ಣ, ಸಹಾಯತಾ ಕರ್ಣ, ಮದದ್ ಕರ್ಣ ಅಂದ್ರೆ ಸಹಾಯ ಮಾಡುವುದು ಅಂತ ಹೇಳ್ಬಿಟ್ಟು, ಅಥವಾ ಜೊತೆಗಿರುವುದು. ಫಾಟಕ್, ಫಾಟಕ್ ಅಂದ್ರೆ ಮುಖ್ಯ ದ್ವಾರ, ಅಂದ್ರೆ ಮುಖ್ಯ ಬಾಗಿಲು. ಕಂದ, ಕಂದ ಅಂದ್ರೆ ಭುಜ ಅಂತ ಕರಿತೀವಿ ನಾವು, ಇವಕ್ಕೆ ಕಂದ ಅಂತ ಕೂಡ ಕರಿತೀವಿ. ಬಸ್ತಾ ಅಂತ ನೋಡಿ, ಬಸ್ತಾ ಅಂದ್ರೆ ತೈಲ ಅಂತ ಕರಿತೀವಿ. ತೈಲ ಅಂದ್ರೆ ಬ್ಯಾಗ್, ಬ್ಯಾಗ್ ಅಂದ್ರೆ ಕೈಚೀಲ.
ಮೊಹಲ್ಲಾ ಮೊಹಲ್ಲಾ ಅಂದ್ರೆ ಶಹರ್ ಯಾ ಕಸ್ಬೆ ಕಾ ಏಕ್ ಭಾಗ್. ಮೊಹಲ್ಲಾ ಅಂದ್ರೆ ಒಂದು ನಗರದ ಅಥವಾ ಒಂದು ಊರಿನ ಒಂದು ಭಾಗ ಅಂತ ಕರಿತೀವಿ. ಅಂದ್ರೆ ನಾವು ಬೀದಿ ಅಂತ ಕರಿತೀವಿ, ಗಲ್ಲಿ ಅಂತ ಕರಿತೀವಿ, ಬಡಾವಣೆ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಎಕ್ಸ್ಟೇಷನ್ ಅಂತ ಕೂಡ ಕರಿತೀವಿ. ಹೌದಲ್ಲ, ನಾವು ಮೊಹಲ್ಲಾ ಅಂತ ಕರಿತೀವಿ. ಅಂದ್ರೆ ಒಂದು ಬೀದಿ ಅಥವಾ ಒಂದು ವಠಾರ ಅಥವಾ ಬಡಾವಣೆ ಅಂತ ಏನ್ ಕರಿತೀವಲ್ಲ ಅದಕ್ಕೆ ನಾವು ಮೊಹಲ್ಲಾ ಅಂತ ಕೂಡ ಕರಿತೀವಿ. ಗೇರ್ನ ಗೇರ್ನ ಅಂದ್ರೆ ಗಿರ್ಕರ್ ಅಂದ್ರೆ ಸುತ್ತುವರಿಯುವುದು, ಸುತ್ತುವರಿಯುವುದು. ದೋಪಹಾರ್ ದೋಪಹಾರ್ ಅಂದ್ರೆ ಮಧ್ಯಾಹ್ನ. ಡಲ್ನ ಡಲ್ನ ಅಂದ್ರೆ ಬೀತ್ನ ಬೀತ್ನ ಅಂದ್ರೆ ಒಳಗಡೆ ಇರ್ತಕ್ಕಂಥದ್ದು. ನೀಮ್ ಕಾ ಪೇಡ್ ನೀಮ್ ಕಾ ಪೇಡ್ ಅಂದ್ರೆ ಬೇವಿನ ಮರ. ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ, ನೀಮ್ ಕಾ ಪೇಡ್ ಅಂದ್ರೆ ಬೇವಿನ ಮರ. ನೆಕ್ಸ್ಟ್ ತಲೆ ಅಂದ್ರೆ ನೀಚೆ ಕೆಳಗಡೆ. ಚುಟುಕುಲ ಚುಟುಕುಲ ಅಂದ್ರೆ ನಗೆಹನಿಗಳು, ಲತಾಫ ಅಂತ ಕರಿತೀವಿ, ನಗೆಹನಿಗಳು. ಪೆಹಲಿಯಾ ಪೆಹಲಿಯಾ ಅಂದ್ರೆ ಒಗಟುಗಳು ಅಂತ ಕರಿತೀವಿ. ಪೆಹಲಿ ಅಂದ್ರೆ ಒಗಟುಗಳು. ಮೂಂಗ್ಫಲಿ ಮೂಂಗ್ಫಲಿ ಅಂದ್ರೆ ಕಡ್ಲೆ ಬೀಜ. ಮಾಲೂಮ್ ಅಂದ್ರೆ ಜಾನ್ಕಾರಿ ಅಂದ್ರೆ ತಿಳುವಳಿಕೆ, ಗೊತ್ತಾಗುವುದು. ನೆಕ್ಸ್ಟ್ ದಿನ ಬೀತನ ದಿನ ಬೀತನ ಅಂದ್ರೆ ದಿನ ಕಳೆಯುವುದು, ದಿನವನ್ನ ಕಳೆಯುವುದು. ಸುನ ಸುನ ಅಂದ್ರೆ ಖಾಲಿ ಖಾಲಿ. ಸುನ ಅಂದ್ರೆ ಶೂನ್ಯ, ಅಲ್ಲಿ ಏನು ಬರಿದಾಗಿರ್ತಕ್ಕಂಥದ್ದು, ಖಾಲಿ ಖಾಲಿ. ಕೋಜ್ನ ಕೋಜ್ನ ಅಂದ್ರೆ ಡೂಂಡನ ಅಂತ ಹೇಳ್ಬಿಟ್ಟು. ಡೂಂಡನ ಅಂದ್ರೆ ಸರ್ಚ್ ಕರ್ನ, ಹುಡುಕುವುದು. ಮಕಾನ್ ಮಕಾನ್ ಅಂದ್ರೆ ಘರ್. ಮಕಾನ್ ಅಂದ್ರೆ ಘರ್. ಮಕಾನ್ ಘರ್. ಘರ್ ಅಂದ್ರೆ ಮನೆ. ನೆಕ್ಸ್ಟ್ ಟೆಕಾ ಟೆಕಾ ಅಂದ್ರೆ ಟಹರ್ನೆ ಕಿ ಜಾಗ. ಟೆಕಾ ಅಂದ್ರೆ ಉಳಿದುಕೊಳ್ಳತಕ್ಕಂತ ಒಂದು ಸ್ಥಳ, ವಾಸ ಮಾಡತಕ್ಕಂತ ಒಂದು ಸ್ಥಳ. ನೆಕ್ಸ್ಟ್ ಟಿಟಕ್ಕರ್ ಸಾಹಸ ರುಕ್ಜನ. ಟಿಟಕ್ಕರ್ ಸಾಹಸ ರುಕ್ಜನ ತಕ್ಷಣ ನಿಲ್ಲುವುದು. ಫೂಲ್ ಫೂಲ್ ಅಂದ್ರೆ ಸೇತುವೆ ಅಂತ ಕರಿತೀವಿ, ಬ್ರಿಡ್ಜ್ ಅಂತ ಕರಿತೀವಿ, ನಾವು ಫೂಲ್ ಅಂತ ಕರಿತೀವಿ. ಆಂಕೆ ಬರ್ಹಾನ ಆಂಕೆ ಬರ್ಹಾನ ಅಂದ್ರೆ ದುಃಖ ಪಡುವುದು, ದುಃಖಿತನಾಗುವುದು. ಬೀಮಾರ್ ಬೀಮಾರ್ ಅಂದ್ರೆ ರೋಗಿ. ನೆಕ್ಸ್ಟ್ ತಬಿಯತ್ ತಬಿಯತ್ ಅಂದ್ರೆ ಆರೋಗ್ಯ. ಖಾಟ್ ಖಾಟ್ ಅಂದ್ರೆ ಮಂಚ, ಚಾರ್ಪಾಯಿ ನಮ್ ಕಾಯ್ತೇನ. ದರಿ ದರಿ ಅಂದ್ರೆ ಬಿಚ್ವಾನ. ದರಿ ಅಂದ್ರೆ ನಾವು ಮನೆಯಲ್ಲಿ ಹಾಕ್ಸಿರ್ತೀವಲ್ಲ, ಜಮ್ಖಾನ್ ಅಂತ ಕರಿತೀವಲ್ಲ, ಅದಕ್ಕೆ ದರಿ ಅಂತ ಕರಿತೀವಿ. ತಕಿಯ ಇಲ್ಲೇ ಕೊಟ್ಟಿದ್ದಾರೆ ನಿಮ್ ಪುಸ್ತಕದಲ್ಲಿ, ತಲೆ ದಿಂಬು. ಇಂಗ್ಲಿಷ್ ನ ಪಿಲ್ಲೋ ಅಂತ ಕರಿತೀವಲ್ಲ, ಅದು ತಲೆ ದಿಂಬು. ತಾಲಿ ತಾಲಿ ಅಂದ್ರೆ ತಟ್ಟೆ. ಕಟೋರ ಅಂದ್ರೆ ಪ್ಯಾಲ ಅಂದ್ರೆ ಒಂದು ಬಟ್ಟಲು. ವಿನತಿ ವಿನತಿ ಅಂದ್ರೆ ವಿನತಿ. ವಿನತಿ ಅಂದ್ರೆ ಪ್ರಾರ್ಥನಾ. ಕೋಟರಿ ಕೋಟರಿ ಅಂದ್ರೆ ಛೋಟ ಕಮರ, ಒಂದು ಚಿಕ್ಕ ಒಂದು ಕೊಠಡಿ ಅಥವಾ ರೂಮ್. ಚಕ್ಕರ್ ಕಾಟ್ನ ಅಂದ್ರೆ ಗೂಮ್ನ, ಸುತ್ತುವುದು ಅಥವಾ ತಿರುಗಾಡುವುದು. ಈ ರೀತಿಯಾಗಿ ಈ ಒಂದು ಮೋಸಿ ಪಾಠದಲ್ಲಿ ಈ ರೀತಿ ಶಬ್ದಾರ್ಥಗಳು ಬರ್ತಾ ಇದಾವೆ. ಇದೇ ರೀತಿ ಇನ್ನುಳಿದ ಬೇಕಾದಷ್ಟು ಶಬ್ದಗಳು ಇದರಲ್ಲಿ ಇದಾವೆ. ನಾನು ಈ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಅರ್ಥವನ್ನ ತಿಳಿಸ್ತಾ ಹೋಗ್ತೀನಿ. ಅರ್ಥವಾಯ್ತಾ ಮಕ್ಕಳೇ? देखिए तो शुरू करेंगे आज इस मौसी पाठ को. ये मौसी एक कहानी रूप में है. ಇದು ಕಥೆಯ ರೂಪದಲ್ಲಿದೆ ನೋಡಿ. ಇದು ಸಂಕಲಿತ ಅಂಶ. ಇದು ಯಾವ್ದೋ ಒಂದು ಕಥೆಯಲ್ಲಿ ನಿಮ್ಗೆ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನಿಮ್ಗೆ ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು कहानी. आशय. इस पाठ में मौसी के निस्वार्थ सेवा मनोभाव का चित्रण है. इस पाठ में मौसी के निस्वार्थ सेवा मनोभाव का चित्रण है. निस्वार्थ सेवा मनोभाव. मौसी निस्वार्थ सेवा मनोभाव निस्वार्थ सेवा मनोभाव का चित्रण है. इस कहानी से
बच्चों को परोपकार, बड़े बुजुर्गों के प्रति आदर और असहायों की मदद करने की प्रेरणा मिलती है। बच्चों देखिए, इस कहानी में बच्चों के लिए ये मौसी का निस्वार्थ सेवा भावन, निस्वार्थ, स्वार्थ नहीं, जो काम करते वक्त तो जो उस काम में कुछ भी निस्वार्थ नहीं, स्वार्थ नहीं, और परोपकार, बड़े बुजुर्गों के प्रति आदर और असहायों की मदद करने की प्रेरणा मिलती है। मಕ್ಕಳೇ, ಈ ಪಾಠದಿಂದ ನಾವು ಮೌಸಿಯ ಒಂದು ನಿಸ್ವಾರ್ಥ ಸೇವಾ ಮನೋಭಾವನೆ ಮತ್ತು ಮಕ್ಕಳಿಗೆ ಪರೋಪಕಾರದ ಒಂದು ಗುಣ, ಮತ್ತೆ ಗುರು ಹಿರಿಯರಿಗೆ ತೋರಿಸ್ತಕ್ಕಂತ ಒಂದು ಗೌರವ ಮತ್ತು ಅಸಹಾಯಕರಿಗೆ, ದೀನ ದಲಿತರಿಗೆ ಸಹಾಯ ಮಾಡತಕ್ಕಂತ ಒಂದು ಸ್ಫೂರ್ತಿ ಇದರಲ್ಲಿ ನಾವು ಪಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಮೌಸಿ ಕಥೆಯ ಒಂದು ಆಶಯ ಆಗಿದೆ. ಅರ್ಥಾಯ್ತಾ ಮಕ್ಕಳೇ? ಅಂದ್ರೆ ನಾವು ಅಸಹಾಯಕರಿಗೆ ಸಹಾಯ ಮಾಡಬೇಕು, ಗುರು ಹಿರಿಯರಿಗೆ ಗೌರವನ್ನ ಕೊಡಬೇಕು, ಮತ್ತೆ ನಾವು ಕೆಲಸ ಮಾಡ್ತಕ್ಕಂತ ಯಾವುದೇ ಕೆಲಸದಲ್ಲಿ ನಾವು ಸ್ವಾರ್ಥವನ್ನ ಬಿಟ್ಬಿಟ್ಟು ನಿಸ್ವಾರ್ಥ ಸೇವೆಯನ್ನ ನಾವು ಮಾಡಬೇಕು ಅನ್ನೋದನ್ನ, ಈ ಅಂಶಗಳನ್ನ ನಾವು ಇದರಲ್ಲಿ ತಿಳ್ಕೋಬಹುದು ಮಕ್ಕಳೇ. ಅರ್ಥ ಆಯ್ತಾ? ಈಗ ನಾವು ಶುರು ಮಾಡೋಣ ಈ ಕಹಾನಿಯನ್ನ, ಅಂದ್ರೆ ಈ ಕಥೆಯನ್ನ ಶುರು ಮಾಡೋಣ. ನೀವು ಚಿತ್ರದಲ್ಲಿ ನೋಡಿರ್ತೀರಿ, ಈ ಪುಸ್ತಕದಲ್ಲಿ ಚಿತ್ರದಲ್ಲಿ ಇದೆ ನೋಡಿ, ಅಲ್ಲಿ ಮೌಸಿ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಅವರೇ ಮೌಸಿ ಅಂತ ಹೇಳ್ಬಿಟ್ಟು ಇನ್ನುಳಿದಿರ್ತಕ್ಕಂಥ ಎಲ್ಲ ಅವರು ಮಕ್ಕಳು. ಅರ್ಥವಾಯ್ತಾ? ಈಗ ಪ್ರಾರಂಭ ಆಗುತ್ತೆ ನೋಡಿ. उस औरत को सभी मौसी कहकर पुकारते थे, बच्चे भी और बड़ी उम्र के लोग भी। मौसी सबको माँ के जैसे प्यारी बनी थी, सबके सुख दुख के समय में साथ देती थी। बच्चों के लिए तो वह सेवा की मूर्ति बनी थी। समझे बच्चों? उस औरत को सभी मौसी कहकर पुकारते थे, बच्चे भी और बड़ी उम्र के लोग भी। मौसी सबको माँ के जैसी प्यार बनी थी, सबके सुख दुख के समय में साथ देती थी। बच्चों के लिए तो वह सेवा की मूर्ति बनी थी। प्रतिदिन दोपहर होते होते मौसी स्कूल के फाटक पर पहुंच जाती थी। जैसे ही छुट्टी की घंटी बजती, वैसे ही बच्चे भागते हुए बाहर निकलते और मौसी के कंधों पर अपने अपने बस्ता डाल देते। मोहल्ले के सभी बच्चे उसे घेर रहते थे। दोपहर ढलने पर मौसी नीम के पेड़ तले जा पहुंचते, जहां सभी बच्चे खेला करते थे। मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था। वह तोता तोती की कहानी, काट के घोड़े की कहानी, विरोचित कहानी आदि सुनाती थी। मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी। वह बच्चों से अपने बेटे बेटियों जैसी प्यार करती थी। एक दिन जब स्कूल की छुट्टी हुई, बच्चे बस्ते उठाकर बाहर निकलते तो मौसी फाटक पर नहीं मिली। शाम को बच्चे खेलने के लिए निकले तो मौसी पेड़ के नीचे भी नहीं थी। किसी को भी मालूम नहीं था कि मौसी कहाँ गई। कई दिन बीत गए और मौसी का कुछ पता नहीं चला। उसके बिना सारा मोहल्ला सुना सुना लगता था। एक दिन बच्चे मौसी की खोज में घूम रहे थे, तभी एक मकान के अंदर से ऊंची ऊंची आवाज सुनाई दी। हमने ठेका तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ। मौसी का नाम सुनकर बच्चे ठिठक कर खड़े हो गए। बंद दरवाजे की दरार में से झांक कर देखा तो मौसी एक खाट पर लेटी थी।
उसके बाल उलझे हुए और चेहरा सूखा हुआ था। मौसी को ऐसी स्थिति में देखकर बच्चों को बहुत दुख हुआ और गुस्सा आया। दूसरे दिन बच्चे आकी मैच खेलकर लौट रहे थे तो रास्ते में पुल के पास मौसी बैठी नजर आई। उसके पास एक छोटी सी गठरी और लाठी भी थी। मौसी को देखकर सब उसे घेर कर प्रश्न पूछने लगे। तो इतने दिन कहाँ थी मौसी, यहाँ क्यों बैठी हो? एक ने पूछा, मैं यहाँ से जा रही हूँ बेटा। कहते हुए मौसी की आंखें भर आई। तू तो बीमार थी मौसी, तबीयत कैसी है? बलदेव ने पूछा, बेटा मैं ठीक हो गई हूँ, अपना गांव जा रही हूँ, हम तुझे कहीं नहीं जाने देंगे मौसी। सब ने एक स्वर में कहा। मौसी की आंखों में आंसू छलक उठी। बस यहाँ तक ठीक है। जो इसका अर्थ देखिए, उस औरत को सभी मौसी कहकर पुकारते थे। कहते जो देखिए, उस औरत को सभी मौसी कहकर पुकारते थे। ಆ ಹೆಂಗಸನ್ನ ಅಥವಾ ಆ ಮಹಿಳೆಯನ್ನ ಔರತ್ ಅಂದ್ರೆ ಹೆಣ್ಣು ಮಗಳು, ಔರತ್ ಅಂದ್ರೆ ಹೆಣ್ಣು ಮಗಳು ಅಥವಾ ಮಹಿಳೆ ಅಥವಾ ಹೆಂಗಸು ಅಂತ ಕರಿತೀವಿ ನಾವು. ಇಷ್ಟ ಅರ್ಥ ಬರುತ್ತೆ ನೋಡಿ ಮಕ್ಕಳೇ. ಹೆಣ್ಣು ಮಗಳು ಅಥವಾ ಮಹಿಳೆ ಅಥವಾ ಹೆಂಗಸು ಔರತ್. ಇದಕ್ಕೆ ಅಪೋಸಿಟ್ ವರ್ಡ್ಸ್ ಆದ್ಮಿ. आदमी ಅಂದ್ರೆ मनुष्य, औरत ಅಂದ್ರೆ ಹೆಣ್ಣು ಮಗಳು. ಇದಕ್ಕೆ आदमी और औरत अपोजिट वर्ड्स. समझ गए बच्चों? उस औरत को सभी मौसी कहकर पुकारते थे. ನೋಡಿ, ಯಾವ ಮಹಿಳೆಯನ್ನ ಎಲ್ಲರೂ ಕೂಡ ಮೌಸಿ ಎಂದು ಕರೆಯುತ್ತಿದ್ದರು. ನೋಡಿ, ಕಾರಣ ಈ ಮಹಿಳೆಯನ್ನ ಎಲ್ಲರೂ ಕೂಡ ಅಥವಾ ಈ ಹೆಂಗಸನ್ನ ಎಲ್ಲರೂ ಕೂಡ ಮೌಸಿ ಎಂದು ಕರೆಯುತ್ತಿದ್ದರು. ಮೌಸಿ ಎಂದು ಕರೆಯುತ್ತಿದ್ದರು. बच्चे भी और बड़े उम्र के लोग भी. ನೋಡಿ, ಮಕ್ಕಳಿಂದನೂ ಸಹ, ಮಕ್ಕಳಿಂದ ಹಿಡಿದು ದೊಡ್ಡರವರೆಗೆ, ದೊಡ್ಡ ವಯಸ್ಸಿನವರೆಗೂ ಕೂಡ, ದೊಡ್ಡವರು ಕೂಡ ಎಲ್ಲರೂ ಕೂಡ ಆ ಊರಿನಲ್ಲಿ ಈ ಮಹಿಳೆಗೆ ಅಥವಾ ಈ ಹೆಂಗಸಿಗೆ ಮೌಸಿ ಎಂದು ಕರೆಯುತ್ತಿದ್ದರು. ಏನೆಂದು ಕರೆಯುತ್ತಿದ್ದರು? ಮೌಸಿ ಎಂದು ಕರೆಯುತ್ತಿದ್ದರು. ಅರ್ಥ ಬರುತ್ತೆ. ಗೊತ್ತಾಯ್ತಾ ಮಕ್ಕಳೇ? मौसी सबको माँ के जैसे प्यार बनी थी. ನೋಡಿ, ಈ ಮೌಸಿ, ಈ ಚಿಕ್ಕಮ್ಮ ಎಲ್ಲರಿಗೂ ಕೂಡ ತಾಯಿ ರೀತಿಯಾಗಿರ್ತಕ್ಕಂಥ ಪ್ರೀತಿಯನ್ನ ತೋರಿಸ್ತಾ ಇದ್ಲು. ಎಲ್ಲರೂ ಕೂಡ ತಾಯಿ ಸ್ಥಾನವನ್ನ ಈ ಮಹಿಳೆಗೆ ಅಥವಾ ಈ ಹೆಂಗಸಿಗೆ ಎಲ್ಲರೂ ಕೂಡ ನೀಡಿದ್ರು. ಆ ಊರಲ್ಲಿ ತಾಯಿಯ ಸರಿಸಮವಾಗಿರ್ತಕ್ಕಂಥ ಒಂದು ಪ್ರೀತಿ, ಗೌರವವನ್ನ ಎಲ್ಲರೂ ಕೂಡ ತೋರಿಸ್ತಾ ಇದ್ರು. ತನ್ನ ತಾಯಿ ರೀತಿಯಲ್ಲಿ ಆ ಮೌಸಿ ಆ ಊರಲ್ಲಿ ಇದ್ಲು. सबके सुख दुख के समय में साथ देती थी. ನೋಡಿ, सबके सुख दुख के समय में ಅವ್ರು ಯಾವ್ದಾದ್ರು ಕೂಡ ಊರಲ್ಲಿ ಕಷ್ಟ ಸುಖ ಬಂತು ಅಂದ್ರೆ, ಸುಖ ದುಃಖ, ಖುಷಿ ಸಂತೋಷ, ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು ಬಂತು ಅಂದ್ರೆ ತಕ್ಷಣ ಸಮಯದಲ್ಲಿ ಅವರೊಂದಿಗೆ ಇರ್ತಾ ಇದ್ಲು. ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ಲು, ಅವರ ಕೈ ಜೋಡಿಸ್ತಾ ಇದ್ಲು, ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ಲು. ಕೌನ್? मौसी. बच्चों के लिए तो वह सेवा की मूर्ति बनी थी. ಅದರಲ್ಲಿ ವಿಶೇಷವಾಗಿ ಮಕ್ಕಳಂದ್ರೆ ಈ ಮಕ್ಕಳಿಗೆ ಒಂದು ಸೇವೆಯ ಮೂರ್ತಿ, ಸೇವೆಯ ಪ್ರತಿರೂಪದ ರೀತಿಯಲ್ಲಿ ಕೂಡ ಆ ಮಕ್ಕಳ ಸೇವೆಯನ್ನ ಮಾಡ್ತಾ ಇದ್ಲು. ಮಕ್ಕಳ ಸೇವೆಯನ್ನು ಕೂಡ ನಿರ್ವಹಿಸ್ತಾ ಇದ್ಲು. ಮಕ್ಕಳ ಸೇವೆ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಅಷ್ಟು ಕಡಿಮೆ ಏನಲ್ಲ. ಮಕ್ಕಳ ಸೇವೆ ಅಂದ್ರೆ ಅವ್ರು ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಬಟ್ಟೆ ಹಾಕೋದು, ಶಾಲೆ ಬಿಡೋದು, ಹಲವಾರು ಏನಿದೆಯಲ್ಲ ಆ ಎಲ್ಲಾ ಕೆಲಸಗಳನ್ನ ಈ ತಾಯಿ, ಈ ಮೌಸಿ ಅದನ್ನೆಲ್ಲ ಕೂಡ ನಿರ್ವಹಿಸ್ತಿದ್ಲು. ಹಾಗಾಗಿ ಇವರು ಮಕ್ಕಳಿಗಾಗಿ ಸೇವೆಯ ಪ್ರತಿರೂಪದಂತೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದರು. ಯಾರು? ಮೌಸಿ. ಸಮझे बच्चों? पहला प्यार में देखिए आगे. प्रतिदिन, हर एक प्रतिदिन, ಪ್ರತಿದಿನ दोपहर होते होते, ಪ್ರತಿದಿನ ಮಧ್ಯಾಹ್ನ ಆಗ್ತಿದ್ದಂಗ್ಲೆ
मध्याह्न आयतु अंद्रे मौसी कहाँ जाती थी? देखिए स्कूल के फाटक पर पहुंच जाती थी। ಇಲ್ಲಿ ಹೋಗ್ತಿದ್ಲ ಮಧ್ಯಾಹ್ನ ಆಗ್ತಿದ್ದಂಗೆ ಆ ಚಿಕ್ಕಮ್ಮ स्कूल के पास जाकर फाटक पर पहुंच जाती थी। सीधा ಹೋಗ್ಬಿಟ್ಟು ಆ ಸ್ಕೂಲಿನ ಮುಖ್ಯ ದ್ವಾರದ ಹತ್ರ, ಅಂದ್ರೆ ಮುಖ್ಯ ದ್ವಾರ ಯಾವ್ದಲ್ಲಿ ಗೇಟ್, ಆ ಶಾಲೆಯ ಗೇಟಿನ ಹತ್ರ, ಶಾಲೆಯ ಮುಂಬಾಗಿಲ ಹತ್ರ ಅವರು ತಲುಪ್ತಿದ್ಲು। ಸಂಜೆ ಮಧ್ಯಾಹ್ನ ಆಗ್ತಿದ್ದಂಗೆ जैसे छुट्टी की घंटी बजती, ಯಾವಾಗ ಶಾಲೆ ಗಂಟೆ ಬಾರಿಸ್ತೋ, ಶಾಲೆ ಯಾವಾಗ ಬಿಡ್ತೋ, उसी बच्चे भागते हुए बाहर निकलते और मौसी के कंधों पर अपने अपने बस्ता डाल देते। ಯಾವಾಗ 4 ಗಂಟೆ ಬೆಲ್ ಹೊಡಿತೋ ಆ ಮಕ್ಕಳು ಏನ್ ಮಾಡ್ತಿದ್ರೆ ಎಲ್ಲರೂ ಕೂಡ ಭಾಗ್ತವ್ಯ, ಎಲ್ಲರೂ ಕೂಡ ಓಡೋಡ್ತಾ ಹೊರಗಡೆ ಬಂದು ಮೌಸಿಗೆ ಕಂಧೋं पर ಆ ಚಿಕ್ಕಮ್ಮಳ ಏನು ಭುಜದ ಮೇಲೆ ತಮ್ಮ ತಮ್ಮ ಕೈ ಚೀಲಗಳನ್ನ, ತಮ್ಮ ತಮ್ಮ ಬ್ಯಾಗ್ಗಳನ್ನ ಎಲ್ಲ ಹಾಕ್ತಾ ಇದ್ರು। ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಗೇರ್ ಆತೆ थे ನೋಡಿ। ಹಾಗಾಗಿ ಆ ಒಂದು ಏರಿಯಾದ, ಆ ಒಂದು ಬಡಾವಣೆಯ, ಆ ಒಂದು ಬೀದಿ ಎಲ್ಲಾ ಮಕ್ಕಳು ಅವಳನ್ನ ಸುತ್ತುವರಿಯುತ್ತಿದ್ರು। ಅರ್ಥವಾಯ್ತಾ ಮಕ್ಕಳೇ? ಮಧ್ಯಾಹ್ನ ಆಗ್ತಿದ್ದಂಗ್ಲೆ ಸೀದಾ ಸ್ಕೂಲಿನ ಮುಖ್ಯ ದ್ವಾರದ ಹತ್ರಕ್ಕೆ ತಲುಪ್ತಾ ಇದ್ಲು। ಬೆಲ್ ಹೊಡ್ತಿದ್ದಂಗ್ಲೆ ಎಲ್ಲಾ ಮಕ್ಕಳು ಬಂದ್ಬಿಟ್ಟು ಆ ಶಾಲೆಯ ಬ್ಯಾಗ್ ಅನ್ನ, ಕೈ ಚೀಲವನ್ನ ಶಾಲೆಯ ಮಹಿಳೆಯ ಇದು ಭುಜಕ್ಕೆ ನೇತಾಕ್ಬಿಟ್ಟು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು। ಯಾರು? ಈ ಮೌಸಿ। दोपहर ढलने पर मौसी नीम के पेड़ तले जा पहुंचती। ಮಧ್ಯಾಹ್ನ ಕಳೆದೋದ್ಮೇಲೆ, ಮಧ್ಯಾಹ್ನ ಮುಗಿದಾದ್ಮೇಲೆ ಮೌಸಿ नीम के पेड़ तले जा पहुंचती। ಸೀದಾ ಎಲ್ಲಿ ಹೋಗ್ತಿದ್ರು ಅಂದ್ರೆ ಮಧ್ಯಾಹ್ನ ಮುಗಿತಾದ್ಮೇಲೆ ಸೀದಾ ನೇರವಾಗಿ ಬೇವಿನ ಮರದ ಕೆಳಗಡೆ ತಲುಪ್ತಿದ್ಲು। ಸೀದಾ ಬೇವಿನ ಮರದ ಕಡೆ ಇರ್ತಾ ಇದ್ಲು ಮಧ್ಯಾಹ್ನ ಮುಗಿತಿದ್ದಂಗ್ಲೆ। ಜಹಾ ಸಭಿ ಬಚ್ಚೆ ಕೇಲಾ ಕರ್ತೆ थे, ಅಲ್ಲಿ ಎಲ್ಲಾ ಮಕ್ಕಳಿಗೆ ಆಟವನ್ನ ಆಡಿಸ್ತಾ ಇದ್ಲು। ಎಲ್ಲಾ ಮಕ್ಕಳು ಕೂಡ ಆಟವನ್ನ ಆಡ್ತಾ ಇದ್ಲು। मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था। ನೋಡಿ, ಆ ಚಿಕ್ಕಮ್ಮಳಿಗೆ ಮಕ್ಕಳೊಂದಿಗೆ ಆಟ ಆಡುವುದು, ಅವರಿಗೆ ಕಥೆಗಳನ್ನು ಹೇಳೋದು, ಮತ್ತೆ ಕೆಲವು ಹಾಸ್ಯ ಆಗಿರ್ತಕ್ಕಂಥ ನಗೆಹನಿಗಳನ್ನ ಹೇಳ್ತಕ್ಕಂಥದ್ದು, ಒಗಟುಗಳನ್ನ ಹೇಳ್ತಕ್ಕಂಥದ್ದು, ಅವೆಲ್ಲ ಕೂಡ ಅವರಿಗೆ ಬಹಳ ಇಷ್ಟ ಆಗ್ತಿತ್ತಂತೆ ಮಕ್ಕಳಿಗೆ। ಈ ರೀತಿ ಕೂಡ ಎಲ್ಲಾ ಆ ಬೇವಿನ ಮರದ ಕೆಳಗೆ ಕೂತ್ಕೊಂಡ್ಬಿಟ್ಟು ಮಕ್ಕಳಿಗೆ ಇವನ್ನೆಲ್ಲ ಒಗಟುಗಳನ್ನ, ನಗೆಹನಿಗಳನ್ನ, ಹಾಡುಗಳನ್ನ, ನೃತ್ಯವನ್ನ, ಮತ್ತೆ ಒಗಟುಗಳನ್ನ ಈ ರೀತಿ ಕೂಡ ಎಲ್ಲ ಕೂಡ ಹೇಳ್ಕೊಡ್ತಾ ಇದ್ರು। ಅವ್ರು ತೋತಾ ತೋತಿ ಕಿ ಕಹಾನಿ, ಮತ್ತೆ ಗಿಳಿ ಕಥೆಗಳನ್ನ, ಕಾಟ್ಕೆ ಗೋಡೆ ಕಿ ಕಹಾನಿ, ಮತ್ತೆ ಕುದುರೆಯ ಏನು ಕೊರಳಿಗೆ ಕಟ್ಟಿರ್ತಕ್ಕಂಥ ಗಂಟೆಯ ಆ ಒಂದು ಕಥೆಯನ್ನ, ವಿರೋಚಿತ್ ಕಹಾನಿ, ಕೆಲವು ಶೂರರ, ಧೈರ್ಯರ ಒಂಥರ ಕಥೆಗಳನ್ನ ಕೂಡ ಎಲ್ಲ ಕೂಡ ಆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು। ಯಾರೋ? मौसी। समझ गए बच्चों? देखिए आगे, मौसी बच्चों को खिलाने के लिए अपने पास चने, टिकिया, मूंगफली और कुछ ना कुछ रखती थी। ನೋಡಿ, ಆ ಮೌಸಿ ಚಿಕ್ಕಮ್ಮಳು ಮಕ್ಕಳಿಗೋಸ್ಕರ ಖಿಲಾನೆ ಕೆ ಲಿಯೆ, ತಿನಿಸುವುದಕ್ಕಾಗಿ, ಅವ್ರ ಮಕ್ಕಳಿಗೆ ಏನಾದ್ರು ತಿನ್ನಿಸ್ಬೇಕಪ್ಪ, ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಉಸ್ಕೆ ಪಾಸ್ ಚನೆ, ನೋಡಿ ಚನೆ ಅಂದ್ರೆ ಕಡಲೆಕಾಳುಗಳು, ಟಿಕಿಯ, ಮೂಂಗ್ಫಲಿ, ನೋಡಿ ಅವಳಿರ್ತಕ್ಕಂಥ ಒಂದು ಕಡಲೆ ಬೀಜಗಳನ್ನ, ಶೇಂಗಾ ಬೀಜವನ್ನ, ಮತ್ತೆ ಆದಿ ಕುಚನ ಕುಚ್ಚರಕ್ತಿತ್ತು, ಇನ್ನೆಲ್ಲ ಕೂಡ ಅವಳ ಹತ್ರ ಇನ್ನೆಲ್ಲ ಹಲವಾರು ವಸ್ತುಗಳನ್ನ ಅವಳು ತನ್ನ ಒಂದು ಗಂಟಿನಲ್ಲಿ ಇಟ್ಕೊಳ್ತಿದ್ಲಂತೆ, ಆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ತಿನ್ನಿಸೋದಕ್ಕೆ। वो बच्चों से अपने बेटे बेटियों जैसे प्यार करती थी। ನೋಡಿ, ಅವಳು ಎಲ್ಲಾ ಮಕ್ಕಳನ್ನ ತನ್ನ ಮಕ್ಕಳಾಗಿ, ತನ್ನ ಮಗ ಮಗಳ ರೀತಿಯಲ್ಲಿ ಪ್ರೀತಿ, ಗೌರವನ್ನ ಇವಳು ಕೊಡ್ತಾ ಇದ್ಲು। ತಿನ್ನುವುದಕ್ಕೂ ಕೊಡ್ತಾ ಇದ್ಲು, ಆಟವನ್ನ ಆಡಿಸ್ತಾ ಇದ್ಲು। ಈ ರೀತಿ ಕೂಡ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಸೇವೆಯನ್ನ ಮಾಡ್ತಾ ಇದ್ಲು। एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली।
ಒಂದಿನ ಏನಾಯ್ತಂದ್ರೆ ನೋಡಿ, स्कूल की छुट्टी हुई। ಒಂದಿನ स्कूल रजा बिड़तो, बच्चे बस्ते उठाकर बाहर निकले। रजे बिद्ದಂಗೆ ಮಕ್ಕಳು ನೀವೇ ಮಾಡ್ತೀರಾ, ಬೆಲ್ ಹೊಡೆದಂಗೆ ಓ ಅಂತ ಹೇಳ್ಬಿಟ್ಟು ಹೊರಗಡೆ ಓಡೋಗ್ತಿರಲ್ಲ, ಹಂಗೆ ಈ ಮಕ್ಕಳು ಕೂಡ ಬೆಲ್ ಹೊಡಿತಿದ್ದಂಗೆ ಹೊರಗಡೆ ಹೋಗ್ಬಿಟ್ಟು ಗೇಟ್ನ ಹತ್ರ ನಿಂತ್ಕೊಂಡ್ರು, ತಮ್ಮ ಬ್ಯಾಗ್ ಚೀಲಗಳನ್ನ ಹಾಕೊಂಡ್ಬಿಟ್ಟು ಯಾಕೆ ಇಟ್ಕೊಂಡು ಹೋಗ್ತಾರೆ ಅಲ್ಲಿ, ಓ ನಮ್ಮ ಮೌಸಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಕೂಡ ಬ್ಯಾಗ್ ಹಾಕೊಂಡು ಹೊರಗಡೆ ಹೋಗಿ ನಿಂತ್ಕೊಂಡ್ರು। ಲೇಕಿನ್ ಮೌಸಿ ಪಾಠ ಪರ್ ನಹಿ ಮಿಲಿ, ಆದ್ರೆ ಅವತ್ತಿನ ದಿನ ಬಾಗಿಲ ಹತ್ರ ಇರ್ಲಿಲ್ಲ। ಕೌನ್? ಮೌಸಿ। ಶಾಮ್ ಕೋ ಬಚ್ಚೆ खेलने के लिए निकले, ಮತ್ತೆ ಸಂಜೆ ಆ ಮಕ್ಕಳು ಆಟ ಆಡೋದಕ್ಕೆ ಅವೆಲ್ಲ ಹೊರಟ್ರು। तो मौसी पेड़ के नीचे भी नहीं थी, ಓ ಮೌಸಿ ಅಲ್ಲೆಲ್ಲೇ ಇರಬಹುದನ, ಬೇವಿನ ಮರದ ಹತ್ರ ಇರ್ತಾಳೆ ಮಧ್ಯಾಹ್ನ ಮೇಲೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿತ್ತು। ಇವರೆಲ್ಲ ಆಟ ಆಡೋದಕ್ಕೆ ಅದೇ ಸ್ಥಳಕ್ಕೆ ಹೋಗ್ತಿದ್ರು, ಇಲ್ಲಿ ನೀನ್ಕೆ ಪೇಡ್ ಕೆ ನೀಚೆ, ಬೇವಿನ ಮರದ ಕೆಳಗಡೆ ಇವ್ರು ಹೋಗ್ತಾ ಇದ್ರು, ಅಲ್ಲಿ ಆಟ ಆಡ್ತಿದ್ರು, ಅಲ್ಲಿಗೆ ಹೋದ್ರು। ವಾಂಪರ್ ಬಿ ನೈ ಥೇ, ಅಲ್ಲಿ ಕೂಡ ಇರಲಿಲ್ಲ। ಕಿಸಿ ಕೋ ಬಿ ಮಾಲೂಮ್ ನಹೀ ಥಾ ಕಿ ಮೌಸಿ ಕಹಾ ಗಯಿ ಹೋ, ಯಾರಿಗೂ ಕೂಡ ಗೊತ್ತಿರಲಿಲ್ಲ ಮೌಸಿ ಕಹಾ ಗಯಿ ಹೋ, ಪತಾ ಬಿ ನಹೀ, ಅಡ್ರೆಸ್ ಇಲ್ಲ, ಪತ್ತೆ ಇಲ್ಲ, ವಿಳಾಸನೇ ಇಲ್ಲ, ಎಲ್ಲಿ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು। ಇಸ್ ತರಹ ಕಹಿ ದಿನ ಬೀತ್ ಗಯೇ ಹೈ, ಈ ರೀತಿಯಾಗಿ ಕೆಲವು ದಿನಗಳು ಉರುಳಿದವು, ಹೀಗೆ ಕೆಲವು ದಿನಗಳು ಕಳೆದವು। ಪರ್ ಮೌಸಿ ಕಾ ಕುಚ್ ಪತಾ ನಹೀ ಚಲಾ, ಮೌಸಿಯ ವಿಳಾಸವೇ ಇಲ್ಲ, ಎಲ್ಲಿದ್ದಾರೋ ಏನಂತ ಗೊತ್ತೇ ಇಲ್ಲ, ಯಾರು ಕೂಡ ಅಡ್ರೆಸ್ ಇಲ್ಲ। ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸುನಾ ಲಗ್ತಾ ಥಾ, ನೋಡಿ ಅವಳಿಲ್ಲದೆ, ಯಾರು ಆ ಮೌಸಿ ಚಿಕ್ಕಮ್ಮಳಿಲ್ಲದೆ ಸಾರಾ ಮೊಹಲ್ಲಾ, ಇಡೀ ಬೀದಿ, ಇಡೀ ಗಲ್ಲಿ, ಇಡೀ ಆ ಬಡಾವಣೆ ಸುನಾ ಲಗ್ತಾ ಥಾ, ಎಲ್ಲ ಖಾಲಿ ಬಿಡ್ತಾ ಇತ್ತು, ಎಲ್ಲ ಒಂಥರ ಬೇಜಾರದ ಸ್ಥಿತಿಯಲ್ಲಿ, ಇಡೀ ಊರೇ ಖಾಲಿ ಆದ ರೀತಿಯಲ್ಲಿ ಆ ಎಕ್ಟೇಷನ್ ಬಡಾವಣೆ ಖಾಲಿ ಬಿಡ್ತಾ ಇತ್ತು, ಶೂನ್ಯದ ವಾತಾವರಣ। एक दिन बच्चे मौसी के खोज में घूम रहे थे, ಕೊನೆಗೆ ಏನ್ ಮಾಡಿದ್ರು, ಯಪ್ಪ ಏನು ಇಷ್ಟು ದಿನ ಆದ್ರೂ ಮೌಸಿ ಪತ್ತೆ ಇಲ್ಲ, ಅಡ್ರೆಸ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಮಕ್ಕಳೆಲ್ಲ ಮಾತಾಡ್ಕೊಂಡ್ಬಿಟ್ಟು ಕೋಜ್ ಮೇ ಘೂಮ್ ರಹೇ ಥೇ, ಅವಳನ್ನ ಹುಡುಕಲು ಹೊರಟ್ರಿಲ್ಲ, ಆ ಮೌಸಿಯನ್ನ ಹುಡುಕಲು ಅವರು ಹೊರಟ್ರು, ಮಕ್ಕಳೆಲ್ಲ ಸೇರ್ಬಿಟ್ಟು ಹೀಗೆ ಹುಡುಕ್ತಾ ಹೋಗ್ತಾ ಇದ್ದಾರೆ। ತಬಿ ಆವಾಗ एक मकान के अंदर एक घर के अंदर ऊंची आवाज सुनाई, जोर से जो आवाज निकल गए अंदर से। ಹೀಗೆ ಹುಡುಕ್ತಾ ಹೋಗ್ತಾರೆ, ಒಂದು ಮನೆಯ ಒಳಗಿಂದ ಜೋರಾದ ಶಬ್ದ ಬರ್ತದೆ, ಆವಾಜ್ ಅಲ್ಲ ಧ್ವನಿ ಬರ್ತದೆ, ಎತ್ತರವಾದ ಏರು ಧ್ವನಿ ಒಳಗಿಂದ ಕೇಳಿಸ್ತಾ ಇದೆ। ಏನಂತ ಕೇಳ್ತಾರೆ ನೋಡಿ, हमने टेका तो नहीं ले रखा है मौसी, हमने टेका तो नहीं ले रखा मौसी ಅಂತ ಆವಾಜ್ ಬರ್ತಾ ಐತೆ। ಅಂದ್ರೆ ನಾವು ನಿನ್ನನ್ನ ಇಲ್ಲೇ ಇಟ್ಕೋಬೇಕಂತೇನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ನಿನ್ನೆ ನಾನು ಗುತ್ತಿಗೆಯನ್ನು ಪಡ್ಕೊಂಡಿಲ್ಲ, ಇಲ್ಲೇ ಇಟ್ಕೊಂಡಿವ ಅಂತ ಹೇಳ್ಬಿಟ್ಟು ಮೌಸಿ, ನಾವೇ ನಿನ್ನೇನು ಕಾಂಟ್ರಾಕ್ಟ್ ತಗೊಂಡಿಲ್ಲ, ಗುತ್ತಿಗೆ ತಗೊಂಡಿಲ್ಲ, ಒಪ್ಪಂದ ಮಾಡ್ಕೊಂಡಿಲ್ಲ, ಇಲ್ಲೇ ಇಟ್ಕೊಳ್ತೀವಿ ಅಂತ ಹೇಳ್ಬಿಟ್ಟು 20 दिन से तुम यहाँ हो, ನಮ್ಮ ಮನೆಗೆ ಬಂದು 20 ದಿನ ಆಯ್ತು। अब तुम किसी दूसरे के घर चले जाओ, ಈ ಬೇರೆ ಮನೆಗೆ ಹೋಗ್ಬಾರ್ದ ನೀನು, ನಾವೇ ನಿನ್ನ ಅಗ್ರಿಮೆಂಟ್ ಮಾಡ್ಕೊಂಡಿವ, ನಮ್ಮ ಮನೆಗೆ ಇಟ್ಕೊಳ್ತೀವಂತ ಮೌಸಿ ಅಂತ ಹೇಳ್ಬಿಟ್ಟು ಶಬ್ದ ಬರ್ತೈತೆ ಒಳಗಿಂದ। ಈ ಮಕ್ಕಳ ಕಿವಿಗೆ ಬಿತ್ತು ಈ ಶಬ್ದ। ಮೌಸಿ ಕಾ ನಾಮ್ ಸುನ್ಕರ್, ಮೌಸಿ ಎಂಬ ಶಬ್ದ ಕೇಳ್ದಂಗೆ ಬಚ್ಚೆ ಟಿಟಕ್ಕರ್ ಕಡೆ ಹೋಗೇ, ತಕ್ಷಣ ಕೂಡ ನಿಂತ್ಬಿಟ್ರು, ಹೋಗ್ತಾ ಇದಾರೆ, ಏಕ್ದಮ್ ಹಂಗ ಸ್ಟಾಪ್ ಆಗ್ಬಿಟ್ರು, ನಿಂತ್ಬಿಟ್ರು। ಟಿಟಕ್ಕರ್ ಅಂದ್ರೆ ತಕ್ಷಣ ನಿಲ್ಲುವುದು, ಯಾಕೆ ಮೌಸಿ ಎಂಬ ಶಬ್ದ ಬರ್ದಂಗೆ ಅದ ನಿಂತ್ಬಿಟ್ರು, ಅಲ್ಲಿ ಸ್ಥಳದಲ್ಲಿ ನಿಂತ್ಬಿಟ್ಟು ಬಂದ್ ದರ್ವಾಜೆ ಕಿ ದರಾರ್ ಮೇ ಸೆ ಜಾನ್ ಕರ್ ದೇಖಾ, ಏನು ಬಾಗಿಲು ಮುಚ್ಚಿದೆ, ದರ್ವಾಜ ಅಂದ್ರೆ ಬಾಗಿಲು ಮುಚ್ಚಿರ್ತಕ್ಕಂಥ ಬಾಗಿಲಿನ ದರಾರ್ನೆ, ಅಲ್ಲಿ ಹತ್ತಿರತಕ್ಕಂಥ ವಸ್ತಿಲಿನ ಮೇಲೆ ನಿಂತ್ಕೊಂಡ್ಬಿಟ್ಟು ಜಾನ್ ಕರ್ ದೇಖಾ,
ಇಣುಕಿ ನೋಡ್ತಾರೆ, ಆ ಕದದ ಕಿಂಡಿಯಲ್ಲಿ ಇಣುಕಿ ನೋಡ್ತಾರೆ. ಮೌಸಿ ಏಕ್ ಕಾಟ್ ಪರ್ ಲೇಟಿ ಥಿ, ಮೌಸಿ ಏಕ್ ಕಾಟ್ ಪರ್ ಲೇಟಿ ಥಿ. ಏನಂದ್ರೆ ಮೌಸಿಯು ಒಂದು ಕಾಟನ್ ಮೇಲೆ ಅಂದ್ರೆ ಮಂಚದ ಮೇಲೆ ಮಲಗಿದ್ದಾಳೆ. ಕಾಟ್ ಪರ್ ಲೇಟಿ ಥಿ. ಹಂಗೆ ಇದು ಬಾಗಿಲಿನ ಕಿಂಡಿಯಲ್ಲಿ ಇಣುಕಿ ನೋಡ್ತಾ ಇದ್ದಾರೆ, ಒಳಗಡೆ ಮಲಗಿದಾಳೆ ಒಂದು ಮಂಚದ ಮೇಲೆ. ಉಸ್ಕೆ ಬಾಲ್ ಉಲ್ಜೆ ಹುಯೆ थे, ಅವಳ ಕೂದಲು, ಬಾಲ್ ಅಂದ್ರೆ ಕೂದಲು, ಕೂದಲು ಉಲ್ಜೆ ಹೋಯ್ತು, ಎಲ್ಲ ಸುಕ್ಕಟ್ಬಿಟ್ಟಿತ್ತು. ಅಂದ್ರೆ ತಲೆ ಸ್ನಾನ ಮಾಡಿರಲಿಲ್ಲ, ತಲೆ ಬಾಚ್ಕೊಂಡಿರಲಿಲ್ಲ, ಎಲ್ಲ ಸುಕ್ಕಾಗ್ಬಿಟ್ಟಿತ್ತು. ಅವ್ರ ಚೆಹರಾ ಸೂಕಾ ಹೂವಾತ, ಮುಖ ಎಲ್ಲ ಒಣಗಿತ್ತು, ಅಂದ್ರೆ ಬಾಡಿತ್ತು, ಅಂದ್ರೆ ಮುಖ ತೊಳೆದಿರಲಿಲ್ಲ, ಸ್ನಾನ ಮಾಡಿರಲಿಲ್ಲ. ಹಾಗಾಗಿ ಮುಖದಲ್ಲಿ ಏನೋ ಒಂದು ಕಾಂತಿ ಕಾಣ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮುಖ ಎಲ್ಲ ಒಣಗಿತ್ತು, ಬಾಡಿತ್ತು. ಸುಖ ಅಂದ್ರೆ ಬಾಡುವುದು ಅಥವಾ ಒಣಗಿರುವುದು. मौसी को ऐसी स्थिति में देखकर बच्चों को बहुत दुख हुआ. ಮಕ್ಕಳಿಗೆ ಆ ಮೌಸಿ ಆ ಸ್ಥಿತಿಯನ್ನ ನೋಡ್ಬಿಟ್ಟು ಬಹಳ ದುಃಖವಾಯಿತು. क्यों दुख हुआ बच्चों को? मौसी को उलझे हुए बालों को देखकर और चेहरे सूख मुख को देखकर बच्चों को बहुत दुख हुआ. ಆ ಸ್ಥಿತಿಯನ್ನು ನೋಡ್ಬಿಟ್ಟು ಮಕ್ಕಳಿಗೆ ಬಹಳ ದುಃಖ ಆಯ್ತು. और उसके साथ गुस्सा भी आया, ಜೊತೆ ಸಿಟ್ಟು ಕೂಡ ಬಂತು. दूसरे दिन बच्चे हाकी मैच खेलकर लौट रहे थे. ಇನ್ನೊಂದು ಮಾರನೇ ದಿನ ಆ ಎಲ್ಲ ಮಕ್ಕಳು ಹಾಕಿ ಮ್ಯಾಚ್ ಆಡ್ಬಿಟ್ಟು ವಾಪಸ್ ಬರ್ತಾ ಇದ್ರು ಮನೆಗೆ. ಹಾಕಿ ಆಟವನ್ನು ಆಡ್ಬಿಟ್ಟು ಅವರ ಮನೆಗೆ ವಾಪಸ್ ಬರ್ತಾ ಇದ್ರು. तो रास्ते में फूल के पास मौसी बैठी नजर आए. ಈಗ ವಾಪಸ್ ಬರ್ತಾ ಇದ್ರು ಮನೆ ಕಡೆಗೆ. ಬರ್ತಕ್ಕಂತ ರಸ್ತೆಯಲ್ಲಿ ದಾರಿಯಲ್ಲಿ ಫೂಲ್ ತಾ, ಒಂದು ಫೂಲ್ ಇತ್ತು. फूल ಅಂದ್ರೆ ಒಂದು ಬ್ರಿಡ್ಜ್ ಅಥವಾ ಸೇತುವೆ ಇತ್ತು. उसके पास मौसी बैठी नजर आई थी. ಅಲ್ಲೇ ಕೂಡ ಆ ಹತ್ರದಲ್ಲೇ ಕೂಡ ಆ ಬ್ರಿಡ್ಜ್ ಮೇಲೆ, ಆ ಸೇತುವೆ ಮೇಲೆ ಮೌಸಿ ಕುಳಿತಿರುವುದನ್ನ ಇವ್ರ ಕಣ್ಣಿಗೆ ಬಿತ್ತು. उसके पास एक छोटी सी गठरी और लाठी भी थी. ನೋಡಿ, ಅವಳ ಹತ್ರ ಒಂದು ಚಿಕ್ಕದಾಗಿರ್ತಕ್ಕಂಥ ಗಠರಿ ಅಂದ್ರೆ ಒಂದು ಗಂಟು. ನಿಮಗೆ ಗೊತ್ತಿರ್ತಿ, ಎಲ್ಲ ವಯಸ್ಸೋಗಿರ್ತವ್ರ ಹತ್ರ ಒಂದು ಗಂಟು ರೀತಿಯಲ್ಲಿ ಅವರು ಚೀಲವನ್ನ ಇಟ್ಕೊಂಡಿರ್ತಾರೆ. ಗಟ್ರಿ ಅವ್ರ ಲಾಠಿ ಅಂದ್ರೆ ಒಂದು ಕೈಲಿ ಬೆತ್ತ ಅಥವಾ ಕೋಲನ್ನ ಅವ್ರ ಕೈಲಿತ್ತು. मौसी को देखकर सब उसे घेर कर प्रश्न पूछने लगे. ಮೌಸಿಯನ್ನು ನೋಡ್ತಿದ್ದಂಗ್ಲೆ ಎಲ್ಲರೂ ಕೂಡ ಅವಳನ್ನ ಸುತ್ತೋರ್ಬಿಟ್ಟು ಎಲ್ಲರೂ ಕೂಡ ಪ್ರಶ್ನೆ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಏನಂತ ಪ್ರಶ್ನೆ ಮಾಡ್ತಾರೆ ನೋಡಿ. तो इतने दिन कहाँ थी मौसी? तो इतने दिन कहाँ थी मौसी? ಇಷ್ಟು ದಿನ ಎಲ್ಲಿದ್ದೆ ಮೌಸಿ? यहाँ क्यों बैठी हो? ಇಲ್ಲಿ ಹೇಗೆ ಕುಳಿತಿದ್ದೀಯಾ? इतने दिन कहाँ तुम और यहाँ क्यों बैठी हो? ಯಾಕೆ ಇಲ್ಲಿ ಕುಳಿತಿದ್ದೀಯಾ? एक ने पूछा. ಅದಲ್ಲ ಒಬ್ಬನು ಕೇಳ. मैं यहाँ से जा रही हूँ बेटा. ಅದಕ್ಕ ಹೇಳ್ತಾ ಇದ್ದಾರೆ, मैं यहाँ से जा रही हूँ बेटा. ನಾನು ಇಲ್ಲೇ ಇದೆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಮಗನೇ ಅಂತ ಹೇಳ್ತಿದ್ದಾರೆ. ಕಾದೇವ ಮೌಸಿ ಕಿ ಆನ್ಕೆ ಬರ್ಗಾಯಿ ಅಂತ ಹೇಳ್ತಿದ್ದಂಗ್ಲೆ ಆ ಮೌಸಿಯ ಕಣ್ಣಲ್ಲಿ ಕಣ್ಣು ತುಂಬಿ ನೀರು ಬಂದು. ತೂತೋ ಬೀಮಾರಿ ಥಿ ಮೌಸಿ. ಏನ್ ನಿನಗೆ ಹುಷಾರಿರ್ಲಿಲ್ಲ, ಆರೋಗ್ಯ ಸರಿ ಇರ್ಲಿಲ್ಲ, ಏನ ಪೇಷಂಟ್ ಆಗಿದ್ಯಾ? ತಬಿಯತ್ ಕೈಸಿ ಹೈ, ಆರೋಗ್ಯ ಹೆಂಗಿದೆ, ಎಲ್ತ್ ಹೆಂಗಿದೆ? ಬಲದೇವನೇ ಪೂಛ. ಬಲದೇವನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಬೇಟಾ ಮೈ ಟೀಕ್ ಹೋಗೈ ಹೋ, ಮಗನೇ ನಾನು ಚೆನ್ನಾಗಿದ್ದೀನಪ್ಪ, ಆರೋಗ್ಯ ಚೆನ್ನಾಗಿದೆ, ನಾನು ಇಲ್ಲೇ ಹೋಗಂತ ಬಂದಿದ್ದೇನೆ, ಹಾಗಾಗಿ ಆರೋಗ್ಯ ಎಲ್ಲ ಸರಿ ಇದೆ, ಏನು ಹುಷಾರೇನೆ ಇಲ್ಲ, ಆರೋಗ್ಯ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಅಪ್ನೆ ಗಾಂವ್ ಜಾ ರಹಿ ಹೋ ಅಂದ್ರೆ ನಮ್ಮ ಊರಿಗೆ ನಾನು ಹೋಗ್ತಾ ಇದ್ದೀನಿ. हम तुझे कहीं नहीं जाने देंगे मौसी. हम तुझे कहीं नहीं जाने देंगे मौसी. ನಾವು ನಿನ್ನನ್ನ ಎಲ್ಲೂ ಕೂಡ ಹೋಗುವುದಕ್ಕೆ ಬಿಡುವುದಿಲ್ಲ ಮೌಸಿ. ನಿನ್ನ ನಮ್ಮೂರ್ ಬಿಟ್ಟು ಎಲ್ಲಿಯೂ ಕಳಿಸುವುದಿಲ್ಲ. ಸಬ್ನೆ ಏಕ್ ಸ್ವರ್ಮೇಕ, ಎಲ್ಲರೂ ಸುತ್ತಲಿಲ್ಲ, ನಿನ್ನ ನಮ್ಮೂರ್ ಬಿಟ್ಟು ಎಲ್ಲಿಯೂ ಕಳಿಸೋದಿಲ್ಲ ಅಂತ ಹೇಳಿದ್ರು. ಮೌಸಿಗೆ ಆಂಕೋಮೆ ಆಸು ಚಲಕುಟಿ. ಆ ಮಾತನ್ನು ಕೇಳ್ದಂಗೆ ಆ ಮೌಸಿಯ ಕಣ್ಣಲ್ಲಿ ಕಣ್ಣೀರು ಮಟಕ್ ಅಂತ ಕೆಳಗಡೆ ಬಿತ್ತು. ಅರ್ಥವಾಯ್ತಾ ಮಕ್ಕಳೇ? और देखिए
दुकान के सामने एक खाट बिछी थी ಆ ದೃಶ್ಯ ನೋಡಿದಂಗ್ಲೆ ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಆ ರೋಡ್ ನಲ್ಲಿ ಎಲ್ಲರೂ ಕೂಡ ಹೋಗ್ಬಿಟ್ಟು ಅಲ್ಲಿ ಒಂದು ಮಂಚ ಇತ್ತು दो तीन लड़के भाग कर खाट उठा ले गए इब्ರು ಮೂರು ಹೋಗ್ಬಿಟ್ಟು ಆ ಮಂಚವನಾಗ ಎತ್ಕೊಂಡ್ ಬಂದ್ಬಿಟ್ರು उस पर मौसी को जबरदस्ती बैठ दिया मौसी कुत्ಕೊಳ್ಳಂಗಿಲ್ಲ ಇವರು ಜಬರ್ದಸ್ತಿ से ಬಲವಂತ से ಒತ್ತಾಯ ಪೂರ್ವಕವಾಗಿ ಅವರನ್ನ ಅದರ ಮೇಲೆ ಕೂರಿಸಿದ್ರು खाट को सीधे नीम के पेड़ के नीचे ले आए ತಗೊಂಡು ಎಲ್ಲಿಗೋ ಸೀದಾ ಆ ಮಂಚವನ್ನು ಎತ್ಕೊಂಡು ಬಿಟ್ಟು ಸೀದಾ ಬೇವಿನ ಮರದ ಕೆಳಗಡೆ ಕರ್ಕೊಂಡು ಹೋದ್ರು ಅದರಲ್ಲಿ ಕನ್ಹಯ್ಯ ಕನ್ಹಯ್ಯ ಎಂಬ ಹುಡುಗ ಓಡೋಗ್ಬಿಟ್ಟು अपने घर से दरी और तकिया लाई ಅವ್ರ ಮನೆಯಿಂದ ಒಂದು ಜಮ್ಕಾನ ಮತ್ತೆ ಒಂದು ದಿಂಬನ್ನ ಎತ್ಕೊಂಡು ಬಂದ ಯಾರು ಕನ್ಹಯ್ಯ ಜಮ್ಕಾನ ಮತ್ತು ದಿಂಬನ್ನ और उषा थाली में 2 रोटियां लाई ಮತ್ತೆ ಉಷಾ ಎಂಬವಳು ತಟ್ಟೆಯಲ್ಲಿ 2 ರೊಟ್ಟಿಯನ್ನು ಕೂಡ ಎತ್ಕೊಂಡು ಬಂದ್ಲು ಯೋಗರಾಜ್ ಕಟೋರ್ में दूध लाया ಯೋಗರಾಜ್ ಎಂಬ ಬಾಲಕ ಅಥವಾ ಹುಡುಗ ಒಂದು ಬಟ್ಟಲು ಹಾಲನ್ನ ತೆಗೆದುಕೊಂಡು ಬಂದ ಗೋಪಾಲ್ घर से ಲ್ಯಾಂಪ್ ಉಟ್ಲಾಯ ಗೋಪಾಲ್ ಎಂಬ ಹುಡುಗ ಅವ್ರ ಮನೆಯಿಂದ ಒಂದು ಲ್ಯಾಂಪ್ ಅನ್ನ ಎತ್ಕೊಂಡು ಬಂದ ಒಂದು ಲಾಟಿನನ್ನ ಎತ್ಕೊಂಡು ಬಂದ ಮುನ್ನಿ ಪೀನೆ के लिए पानी लाई ಮುನ್ನಿ ಎಂಬವರು ಕುಡಿಯುವುದಕ್ಕೆ ನೀರನ್ನು ತೆಗೆದುಕೊಂಡು ಬಂದ್ರು ಬಲದೇವ್ ಕೆ ಪಿತಾ ಡಾಕ್ಟರ್ ತೆ ಅದರಲ್ಲಿ ಬಲದೇವ್ ಎಂಬ ಹುಡುಗರ ತಂದೆ ವೈದ್ಯರಾಗಿದ್ರು ಅಥವಾ ಡಾಕ್ಟರ್ ಆಗಿದ್ರು अपने पिता को क्लिनिक से खींच लाया ತನ್ನ ತಂದೆನ ಒಂದು ಕ್ಲಿನಿಕ್ ಅನ್ನ ಇಟ್ಕೊಂಡಿದ್ರು ಆ ಕ್ಲಿನಿಕ್ ನಲ್ಲಿ ತಂದೆಯನ್ನು ಕೂಡ ಕರ್ಕೊಂಡು ಬಂದ್ರು मौसी बीमार है आप जल्दी चलकर देखिए ಏನಂತ ಮೌಸಿ ಹುಷಾರಿಲ್ಲ ಅಪ್ಪಾಜಿ ಮೌಸಿಗೆ ಹುಷಾರಿಲ್ಲ ಆರಾಮಿಲ್ಲ ನೀವು ಬಂದ್ಬಿಟ್ಟು ಜಲ್ದಿ ಅವ್ರನ್ನ ಚೆಕ್ ಮಾಡಿ ಅವ್ರು ನೋಡಿ ಅಂತ ಹೇಳ್ಬಿಟ್ಟು ಆ ಬಲ್ದೇವು ಕರ್ಕೊಂಡು ಬಂದ बच्चे सोचने लगे कि मौसी को कहाँ ठहराया जाए ಮತ್ತೆ ಮಕ್ಕಳು ಎಲ್ಲ ಯೋಚನೆ ಮಾಡಿದ್ರು ಅಂದ್ರೆ ಈ ಮೌಸಿಯನ್ನ ಎಲ್ಲಿ ನಾವು ಅವಳನ್ನ ಹಾಲ್ಟಿಂಗ್ ಹಾಕಿ ಅವಳನ್ನ ಎಲ್ಲಿ ಉಳಿಸ್ಕೊಳ್ಬೇಕು ಅಂದ್ರೆ ಎಲ್ಲರೂ ಯೋಚಿಸಿದ್ರು उन्होंने निर्णय लिया ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ರು ನಿಶ್ಚಯಿಸಿದ್ರು ಏನಪ್ಪಾ ಅಂದ್ರೆ ಭಾರಿ से उसे अपने घर में रखेंगे ಭಾರಿ से ಅಂದ್ರೆ ಎಲ್ಲರೂ ಕೂಡ ಒಂದು ಪಾಳ್ಯ ಪ್ರಕಾರವಾಗಿ ಸರದಿ ಪ್ರಕಾರವಾಗಿ ತಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದ್ರು बाद में उन्होंने हेडमास्टर जी से विनती की ಕೊನೆಗೆ ಅವರ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಹೆಡ್ಮಾಸ್ಟರ್ ಹತ್ರ ಹೋಗ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ವಿನಂತಿಸಿದ್ರು ಏನಪ್ಪಾ ಅಂದ್ರೆ ಮೌಸಿ ಕೋ ಸ್ಕೂಲ್ में काम दिया जाए ಮೌಸಿಗೆ ನಮ್ಮ ಸ್ಕೂಲ್ ನಲ್ಲಿ ಯಾವ್ದಾದ್ರು ಒಂದು ಕೆಲಸವನ್ನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹೆಡ್ಮಾಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು हेडमास्टर जी ने मान लिया ಅದಕ್ಕೆ ಅವರು ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು और मौसी को रहने के लिए स्कूल में एक कोठरी भी दे दी ಕೊನೆಗೆ ಮಾಡಿದ್ರು ಆ ಶಾಲೆಯಲ್ಲೇ ಕೂಡ ಉಳಿದುಕೊಳ್ಳುವುದಕ್ಕೆ ಒಂದು ರೂಮಿನ ವ್ಯವಸ್ಥೆಯನ್ನ ಒಂದು ಕೊಠಡಿಯ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಅವರು ಮಾಡಿದ್ರು ಮಕ್ಕಳು ಅರ್ಥ ಆಯ್ತಾ ಮಕ್ಕಳೇ मौसी फिर से स्कूल के आंगन में आने लगे ಮತ್ತು ಕೂಡ ಆ ಸ್ಕೂಲಿನ ಅಂಗಳದಲ್ಲಿ मौसी बरतೊಡಗಿದ್ಲು बच्चे उसे घेर रहे थे और उन्हें कहानियां सुनाते ಮಕ್ಕಳು ಕೂಡ ಎಲ್ಲ ಸುತ್ತುವರಿತಾ ಇದ್ರು ಮತ್ತೆ ಕಹಾನಿಯಾ ಸುನಾತೆ ಕೆಲವು ಕಥೆಗಳನ್ನ ಹೇಳ್ಕೊಡ್ತಾ ಇದ್ರು ಕभी कभी लाठी टेकते हुए मोहल्ले का चक्कर काटती थी ಒಂದೊಂದ್ಸರಿ ಅವರು ತನ್ನ ಕೈಲಿರ್ತಕ್ಕಂಥ ಬೆತ್ತವನ್ನು ಹಿಡ್ಕೊಂಡ್ಬಿಟ್ಟು ಇಡೀ ಆ ಊರಿನ ಆ ಏರಿಯಾ ಬೀದಿಗಳನ್ನೆಲ್ಲ ಕೂಡ ಸುತ್ತಾಡ್ತಾ ಇದ್ಲು सभी घरों में जानकर उनका कुशलक्षेम पूछती थी ಮತ್ತೆ ಎಲ್ಲಾ ಮನೆಯಲ್ಲಿ ಹೋಗ್ಬಿಟ್ಟು ಅವರ ಮನೆಯ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ಲು सांझ ढले अपने कटोरे में चली जाती ಸಂಜೆ ಆಗ್ತಿದ್ದಂಗ್ಲೆ ಮತ್ತು ಸೀದಾ ಆ ಸ್ಕೂಲಿನ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಲ್ಲ ಆ ರೂಮಿಗೆ ಹತ್ರ ಹೋಗ್ತಾ ಇದ್ಲು ಚೈನ್ ಕಿ ಸಾಸ್ ಲೇತಿ ಹಂಗಾಗಿ ಅವಳು ಈ ಕಡೆ ಆರಾಮಾಗಿ ನಿಟ್ಟುಸಿರನ್ನ ಬಿಟ್ಕೊಳ್ತಾ आराम जीवन कड़ता इस तरह बच्चों के प्रेम व स्नेह भाव से मौसी के जीवन में खुशी के दिन लौट आए ನೋಡಿ ಈ ರೀತಿಯಾಗಿ ಆ ಮಕ್ಕಳ ಪ್ರೀತಿ ವಿಶ್ವಾಸದಿಂದ ಆ ಭಾವನೆಯಿಂದ ಆ ಮೌಸಿಯ
ಜೀವನದಲ್ಲಿ ಮತ್ತೆ ವಾಪಸ್ ಖುಷಿಯ ದಿನಗಳು, ಸಂತೋಷ ದಿನಗಳು ವಾಪಸ್ ಬಂದು ಮಕ್ಕಳೇ. ಅರ್ಥವಾಯ್ತಾ? ಈ ರೀತಿಯಾಗಿ ಮೌಸಿ ತನ್ನ ನಿಸ್ವಾರ್ಥ ಸೇವೆಯನ್ನ ಮಾಡಿದ್ರಿಂದ ಆ ಮಕ್ಕಳು ಕೂಡ ಈ ಮಹಿಳೆಗೆ, ಈ ಮೌಸಿಗೆ ಏನೋ ಅವರು ಕೂಡ ತೋರ್ತಕ್ಕಂಥ ಪರೋಪಕಾರ, ಸಹಾಯ ಒಂದು ಗುಣವನ್ನ ನಾವಿಲ್ಲೆಲ್ಲ ಕೂಡ ನಾವು ಕೂಡ ನಮ್ಮ ಜೀವನದಲ್ಲಿ ಇಂಥ ಒಂದು ಕೆಲಸವನ್ನು ನಾವು ಕೂಡ ನಿರ್ವಹಿಸೋಣ ಅನ್ನೋದೇ ಈ ಒಂದು ಕಥೆಯ ಉದ್ದೇಶ ಮಕ್ಕಳೇ. ಅರ್ಥವಾಯ್ತಾ? ಸರಿ, ನೋಡಿ ಇದರಲ್ಲಿ ನಿಮಗೆ ಗೃಹ ಪಾಠದ ಆಧಾರದಲ್ಲಿ ಕೆಲವು ಪ್ರಶ್ನೆಗಳನ್ನ ನೀವು ಹಾಕೋಬೇಕು. ಗೃಹ ಪಾಠ, ಹೋಮ್ವರ್ಕ್, ಹೋಮ್ವರ್ಕ್, ಗೃಹ ಪಾಠ ಏನಂತ ನಾವು ಕರಿತೀವಿ. ಬರ್ಕೊಳ್ಳಿ ಮಕ್ಕಳೇ. माँ के जैसे प्यारी कौन थी? ಒಂದೇ क्वेश्चन, माँ के जैसे प्यारी कौन थी? ಎರಡನೇ क्वेश्चन, मौसी बच्चों को क्या क्या खिलाती थी? मौसी बच्चों को क्या क्या खिलाती थी? और देखिए 2-3 वाक्यों में इसमें ये क्वेश्चन, मौसी बच्चों को कौन कौन सी कहानियां सुनाती थी? मौसी बच्चों को कौन कौन सी कहानियां सुनाती थी? और एक क्वेश्चन 3-4 वाक्यों में उत्तर लिखे. इसमें पहला, मौसी और बच्चों के बीच में क्या बातचीत हुई? मौसी और बच्चों के बीच में क्या बातचीत हुई? ये प्रश्नों को कल आप घर में और एक बार कहानी को पढ़कर अच्छी तरह से उत्तर लिखकर कल लाइए. ಅರ್ಥವಾಯ್ತಾ ಮಕ್ಕಳೇ? ಇದು ಹೋಗಿ ಮನೆಯಲ್ಲಿ ಇನ್ನೊಂದು ಸರಿ ಓದಿ, ಮತ್ತೊಂದು ಸರಿ ಓದಿ, ಯಾವ್ದು ಅರ್ಥವಾಗಿಲ್ವೋ ಅದನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಅದನ್ನ ಕೇಳಿ ಅದರ ಅರ್ಥವನ್ನ ಹೇಳೋಣ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಈ ಹೋಮ್ವರ್ಕ್ ಅನ್ನ ನೀವು ಮನೆಯಲ್ಲಿ ತಪ್ಪದೆ ಬರ್ಕೊಂಡು ಬರಬೇಕು ಮಕ್ಕಳೇ. ಅರ್ಥವಾಯ್ತಾ? ಓಕೆ, ಧನ್ಯವಾದ.